ನಮಸ್ಕಾರ. ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ, ಸ್ವಚ್ಛ ಕನ್ನಡದ ಅಚ್ಚ ಕನ್ನಡತಿ, ಹರಳು ಹುರಿದಂತೆ ಮಾತನಾಡೋ ಕಣ್ಮಣಿ. ಇವರ ಸೊಗಸಾದ ನಿರೂಪಣೆಯನ್ನು ಕೇಳುತ್ತಿದ್ದರೆ ಕೇಳುತ್ತಲೇ ಇರಬೇಕು ಅನ್ನೋ ಆಕರ್ಷಣೆ ಕನ್ನಡದ ಕುವರಿ, ಖ್ಯಾತ ನಿರೂಪಕಿ ಹಾಗೂ ನಟಿ ಅಪರ್ಣಾ ಜುಲೈ 11 ಗುರುವಾರ ನಿಧನರಾಗಿದ್ದಾರೆ. ಮಧುರ ಮಾತಿನ ಕನ್ನಡದ ಮರೆಯಲಾಗದ ಧ್ವನಿ ಮೌನವಾಗಿರುವುದು ಕಲಾಭಿಮಾನಿಗಳಿಗೆ ಸಹಿಸಲಾರದ ನೋವು ತಂದಿದೆ. ಅಪರ್ಣಾ ಅವರ ಅಂತಿಮ ದರ್ಶನವನ್ನು ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು, ಗಣ್ಯರು ಭಾವಪೂರ್ಣ ನಮನವನ್ನು ಸಲ್ಲಿಸಿದ್ದಾರೆ. ಕ್ಯಾನ್ಸರ್ ಎಂಬ ಮಹಾಮಾರಿಯಿಂದ ಭಾರತ ಲೋಕಕ್ಕೆ ಪಯಣಿಸಿದ ಅಪರ್ಣಾ. ಮೇಡಮ್, ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೂಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಅಪರ್ಣಾ ಅವರು 1966 ಅಕ್ಟೋಬರ್ 17 ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚಮಹಳ್ಳಿಯಲ್ಲಿ ಹುಟ್ಟಿದ ಅಪರ್ಣಾ ಬೆಳೆದಿದ್ದು ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿಯೇ. ಮಲ್ಲೇಶ್ವರಂದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಅಪರ್ಣಾ ಅವರು ಆನಂತರ ಕುಮಾರ ಪಾರ್ಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ನಂತರ MES ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆದರು. ತಂದೆ KS ನಾರಾಯಣ ಸ್ವಾಮಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪುರವಣಿ ಸಂಪಾದಕರಾಗಿದ್ದರು. ತಾಯಿ ಪದ್ಮಾ. 2005ರಲ್ಲಿ ಯುವ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರೆಯವರನ್ನು ತಮ್ಮ ಬಾಳ ಸಂಗಾತಿಯಾಗಿ ಅಪರ್ಣಾ ಅವರು ಸ್ವೀಕರಿಸಿದ್ದರು. ಹಾಗೆ KS ನಾರಾಯಣ ಸ್ವಾಮಿಯವರು ಸಿನಿಮಾ ಪತ್ರಕರ್ತರಾಗಿದ್ದರು. ವಿಶೇಷ ಅಂದರೆ ಕನ್ನಡ ಚಿತ್ರರಂಗದ ಭಾವಶಿಲ್ಪಿ, ಕನ್ನಡದ ಕೀರ್ತಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದ ಪುಟ್ಟಣ್ಣ ಕಣ್ಗಾಲ್ ಖುದ್ದು ನಾರಾಯಣ ಸ್ವಾಮಿಯವರ ಬಳಿ ಬಂದು ಅಪರ್ಣಾಗೆ ನಾಯಕಿಯ ಪಾತ್ರ ನೀಡುವುದಾಗಿ ಹೇಳಿದ್ರಂತೆ. ಹೀಗೆ ಕಾಲೇಜ್ ಕ್ಯಾಂಪಸ್ನಿಂದ ಸೀದಾ ಚಿತ್ರರಂಗಕ್ಕೆ ಬಂದ ಅಪರ್ಣಾ ಮಸಣದ ಹೂವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಆ ನಂತರ ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಹೀಗೆ 11 ಸಿನಿಮಾಗಳನ್ನು ಅಪರ್ಣಾ ಅವರು ಮಾಡಿದರು. ನಂತರ ಅಪರ್ಣಾ ಅವರಿಗೆ ಮನಸ್ಸೊಪ್ಪದ ಪಾತ್ರ ಮಾಡಲು ಮನಸ್ಸಿರಲಿಲ್ಲ, ನಾಯಕಿಯಾಗೋ ಕನಸು ಇರಲಿಲ್ಲ. ಹಾಗಾಗಿ ಚಿತ್ರರಂಗದಲ್ಲಿ ಅದೆಲ್ಲೋ ದೂರ ನಿಂತು ಕಾಲಹರಣ ಮಾಡುವುದಕ್ಕಿಂತ ಬೇರೆ ಕೆಲಸ ಮಾಡುವುದು ಉತ್ತಮ ಎಂಬ ತೀರ್ಮಾನ ಮಾಡಿದ ಅಪರ್ಣಾ ನಂತರ ಯಾರ ಬಳಿಯೂ ಅವಕಾಶ ಕೇಳಿಕೊಂಡು ಹೋಗಿರಲಿಲ್ಲ. ಬದಲಿಗೆ ಕಿರುತೆರೆಯತ್ತ ಮುಖ ಮಾಡಿದರು. ಈ ವಿಚಾರವನ್ನು ಖುದ್ದು ಅಪರ್ಣಾ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದ ನಂತರ ಭಾರತ ಸರ್ಕಾರದ ವಿವಿಧ ಭಾರತಿಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು. ಅಪರ್ಣಾ ಅವರ ಖ್ಯಾತಿ ಎಷ್ಟಿತ್ತು ಅಂದರೆ ರಾಜಕೀಯ, ಧಾರ್ಮಿಕ, ಸಾಹಿತ್ಯಿಕ, ಪುಸ್ತಕ ಬಿಡುಗಡೆ, ಭಾವಗೀತೆಗಳು ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಅಪರ್ಣಾ ಇರಲೇಬೇಕು ಎನ್ನುವ ಮಾತು ಜನಜನಿತವಾಗಿತ್ತು. ಇನ್ನು 1998ರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ಸತತ 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ದಾಖಲೆಯನ್ನು ಬರೆದಿದ್ದಾರೆ ಅಪರ್ಣಾ. ನನ್ನ ಗುರುತು ಕನ್ನಡ, ನನ್ನ ಅಸ್ತಿತ್ವ ಕನ್ನಡ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ ಅಪರ್ಣಾ ಅವರು ಕೇವಲ ನಿರೂಪಣೆ ಮಾತ್ರವಲ್ಲದೆ ಮೆಟ್ರೋ ಹಾಗೂ ಹಲವಾರು ಬಸ್ ನಿಲ್ದಾಣಗಳ ಘೋಷಣೆಗಳಿಗೆ ಧ್ವನಿಯಾಗಿದ್ದಾರೆ. ಈ ಟ್ರೈನು ಮಹಾತ್ಮ ಗಾಂಧಿ ರಸ್ತೆಗೆ ಹೊರಡಲಿದೆ. ಮುಂದಿನ ನಿಲ್ದಾಣ ಸ್ವಾಮಿ ವಿವೇಕಾನಂದ ರಸ್ತೆ. ನಮ್ಮ ಮೆಟ್ರೋ ಅಪರ್ಣಾ ಧ್ವನಿ ಆಯ್ಕೆಯಾಗಿದ್ದೇ ಒಂದು ರೋಚಕ ಸಂಗತಿ ಎಂದು ಅಪರ್ಣಾ ಅವರು ಯೂಟ್ಯೂಬ್ ಚಾನಲ್ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ. ನನಗೂ ಮೆಟ್ರೋಗೂ ಅದ್ಯಾವ ರೀತಿಯ ಸಂಬಂಧ ಅಂದರೆ ಹಿಂತಿರುಗಿ ನೋಡಿದಾಗ ನನಗೆ ಆಶ್ಚರ್ಯ ಅನಿಸುತ್ತೆ, ಹಾಗೆ ತುಂಬ ಹೆಮ್ಮೆಯಾಗುತ್ತೆ ಎಂದು ಅಪರ್ಣಾ ಹೇಳಿಕೊಂಡಿದ್ದಾರೆ. ಒಂದು ದಿನ ನನಗೆ ಕರೆ ಬಂತು, ಒಂದು 10-12 ವರ್ಷದ ಹಿಂದಾಗಿರಬಹುದು. ನಮಗೊಂದು ವಾಯ್ಸ್ ಬೇಕು ನಮ್ಮ ಮೆಟ್ರೋಗೆ ಅಂತ ಹೇಳಿದರು.
ಆಮೇಲೆ ಏನಿದು ಅಂತ ಕೇಳಿದಾಗ ನಿಮ್ಮದೊಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ಹೇಳಿದರು. ಆವಾಗ ನಾನು ಹೇಗೆ ವಾಯ್ಸ್ ಕಳಿಸೋದು ಅಂತ ನನಗೆ ಗೊತ್ತಿರಲಿಲ್ಲ. ನ್ಯೂಸ್ ಪೇಪರ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಒಂದೊಂದು ಪ್ಯಾರಾನ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ದೆ ಅಂತ ಅಪರ್ಣ ಅವರು ಹೇಳಿಕೊಂಡಿದ್ದಾರೆ. ನಂತರ ನಿಮ್ಮ ಧ್ವನಿ ಸೆಲೆಕ್ಟ್ ಆಗಿದೆ, ಸಹಿ ಮಾಡಬೇಕು ಅಂತ ಚೆನ್ನೈನಿಂದ ಇವರಿಗೊಂದು ಮೇಲ್ ಬರುತ್ತೆ. ನಂತರ ಅಪರ್ಣ ಅವರು ಚೆನ್ನೈಗೆ ಹೋಗಿ ನೋಡಿದಾಗ ಅಲ್ಲಿ ಜಯನಗರ ಬಾಗಿಲು ಇಲ್ಲಿ ತೆರೆಯುತ್ತೆ, ಇದೆಲ್ಲ ಐಡಿಯಾನೇ ಇಲ್ಲದೆ ಇರೋ ಅಪರ್ಣ ಅವರಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನಂತರ ಅವರು ವಿವರಣೆ ಕೊಟ್ಟು ಹೇಳಿದ್ರಂತೆ. ಎಲ್ಲ ಧ್ವನಿ ಎಲ್ಲ ತಗೊಂಡಾದಮೇಲೆ ಮೆಟ್ರೋ ಶುರುವಾಗಲೇ ಇಲ್ಲ. ನಂತರ ಇಲ್ಲೂ ಅಪರ್ಣ ಅವರು ಸುಮ್ಮನಾದರು. ಒಂದಷ್ಟು ದಿನಗಳಾದಮೇಲೆ ಭೈರಪ್ಪನಹಳ್ಳಿಯಿಂದ MG ರಸ್ತೆಗೆ ಮೆಟ್ರೋ ಶುರುವಾಗೇ ಬಿಡ್ತು. ಖುಷಿ ಏನಂದರೆ ನಮ್ಮ ವಾಯ್ಸು ಬರುತ್ತೆ ಅಂತ ಅವರು ತುಂಬ ಖುಷಿಪಟ್ಟಿದ್ರಂತೆ ಅಪರ್ಣ ಅವರು. ಕೊನೆಗೆ ಒಂದು ದಿವಸ ದೀಪಾವಳಿ ದಿನ ಯಾವುದು ರಶ್ ಇರಲ್ಲ, ಹೋಗೋಣ ಅಂಥೇಳಿ ಬನಶಂಕರಿ MG ರಸ್ತೆವರೆಗೂ ಮತ್ತು ಭೈರಪ್ಪನಹಳ್ಳಿವರೆಗೂ ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ತಮ್ಮ ಧ್ವನಿ ತಾವೇ ಕೇಳಿಸ್ಕೊಂಡು ತುಂಬ ಖುಷಿಪಟ್ಟಿದ್ರಂತೆ ಅಪರ್ಣ ಅವರು. ಹಾಗೆ ಪ್ರತಿಯೊಂದು ಕ್ಷಣವನ್ನು ಅನುಭವಿಸ್ತಾ ಜೀವನವನ್ನು ಕಳೆದವರು ಅಪರ್ಣ ಅವರು. ತಾವೇ ಹೇಳಿದ ಹಾಗೆ ಜೀವನ ಎಂಬುದು ನಿತ್ಯೋತ್ಸವವೇ ಸರಿಯಾಗಿತ್ತು ಇವರ ಜೀವನದಲ್ಲಿ. ಹಾಗೆ ಇವರು ಅತ್ಯುತ್ತಮ ಕಲಾವಿದೆ ಕೂಡ ಆಗಿದ್ದರು. ಮೂಡಲಮನೆ, ಇಂತಿ ನಿನ್ನ ಸುಜಾತ, ಮುಕ್ತ ದಾರಿವಾಹಿಗಳಲ್ಲಿ ನಟಿಯಾಗಿ ಜನರ ಮನಸ್ಸಿನಲ್ಲಿ ಉಳಿದರು. ಸಿನಿಮಾ, ಧಾರಾವಾಹಿ, ದೂರದರ್ಶನ, ರಂಗಭೂಮಿ, ವೇದಿಕೆ ಕಾರ್ಯಕ್ರಮಗಳು, ಮೆಟ್ರೋ ಧ್ವನಿ ಹೀಗೆ ಎಲ್ಲ ಕಡೆ ಮಿಂಚಿದ ಅಪರ್ಣ ಅವರು ಮಜಾ ಟಾಕೀಸ್ ಮೂಲಕ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಎಂಬ ಖ್ಯಾತಿಯನ್ನು ಗಳಿಸಿದರು. ಅಪರ್ಣ ಅವರು ಹೀಗೂ ನಟನೆ ಮಾಡ್ತಾರಾ ಅಂತ ಬಾಯಿ ಮೇಲೆ ಕೈ ಇಡದೇ ಇರೋ ಜನನೇ ಇಲ್ಲ. ಅಪರ್ಣ ತದ್ವಿರುದ್ಧ ಪಾತ್ರವನ್ನು ಮಜಾ ಟಾಕೀಸ್ನಲ್ಲಿ ತೋರಿಸಿ ಕಲಾ ರಸಿಕರಿಗೆ ಅಚ್ಚರಿಯನ್ನು ಉಂಟು ಮಾಡಿದ್ದು ಇದೆ. ಅಪರ್ಣ ಅವರು ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ದರು. ಇವರ ಕೊನೆಯ ಆಸೆ ಒಂದು ನಿರೂಪಣೆಯ ಶಾಲೆಯನ್ನು ತೆರಿಬೇಕು ಅಂತ ತಮ್ಮ ಆಸೆಯನ್ನು ಆಪ್ತರಿಗೆ ಹೇಳಿಕೊಂಡಿದ್ರಂತೆ ಅಪರ್ಣ. ಪಂಚಭೂತಗಳಲ್ಲಿ ಕನ್ನಡದ ಧ್ವನಿ ಲೀನವಾಗಿದೆ. ತುಂಬ ಖಾಸಗಿಯಾಗಿ ಯಾರಿಗೂ ನೋಯಿಸದೆ ಸದಾ ಸರಳತೆಗೆ ಹೆಸರಾಗಿದ್ದ ಅಪರ್ಣ ಅವರ ಧ್ವನಿ ಇಂದಿಗೂ ನಮ್ಮೊಂದಿಗೆ ಸದಾ ಜೀವಂತ. ಹಾಗೆ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯವರು ಅಪರ್ಣ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದೆ. ಅದೆಷ್ಟೋ ಮೆಟ್ರೋ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಹೆಗ್ಗಳಿಕೆ ಇವರದ್ದು. ಇವರಿಗೆ ಭಾಷೆಯ ಮೇಲಿನ ಹಿಡಿತ ಮತ್ತು ಉಚ್ಚಾರಣೆ ಎರಡೂ ಕರಗತವಾಗಿತ್ತು. ಇವರ ಧ್ವನಿ ನಮ್ಮ ಮೆಟ್ರೋದಲ್ಲಿ ಎಂದೆಂದಿಗೂ ಜೀವಂತ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಮುಂದಿನ ಬಾರಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅವರ ಸ್ಪಷ್ಟ ಕನ್ನಡದ ಸವಿಯಿರಿ ಎಂದು BMRCL ತಮ್ಮ ಅಧಿಕೃತ X ಖಾತೆಯನ್ನು ಪೋಸ್ಟ್ ಮಾಡಿ ಧನ್ಯವಾದವನ್ನು ಅರ್ಪಿಸಿದೆ. ಅಪರ್ಣ ಪತಿ ನಾಗರಾಜ್ ವಸ್ತಾರೆ ಅವರು ಕವನದ ಮೂಲಕ ಭಾವುಕ ವಿದಾಯವನ್ನು ಹೇಳಿದ್ದಾರೆ. ಜುಲೈ 11 ರಾತ್ರಿ ಭಾರತ ಲೋಕಕ್ಕೆ ಪಯಣಿಸಿದ ಅಪರ್ಣ ತಮ್ಮ ಬನಶಂಕರಿ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಕನ್ನಡದ ಧ್ರುವ ತಾರೆಯೊಂದು ಮರೆಯಾಗಿದ್ದು ಸ್ಯಾಂಡಲ್ವುಡ್ಗೆ ಒಂದು ದೊಡ್ಡ ಆಘಾತವಾಗಿದೆ. ಶ್ವಾಸಕೋಶ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಅಪರ್ಣ ಸಾವಿನ ವಿಚಾರ ತಿಳಿದು ಇಡೀ ಚಿತ್ರರಂಗವೇ ಕಂಬನಿಯನ್ನು ಮಿಡಿಯುತ್ತಿದೆ. ಸ್ವಚ್ಛ ಕನ್ನಡದ ಧ್ವನಿಯೊಂದು ಮರೆಯಾಗಿದ್ದು ಕನ್ನಡ ಅಭಿಮಾನಿಗಳಿಗೆ ಇದಕ್ಕಿಂತ ನೋವಿನ ಸಂಗತಿ ಮತ್ತೊಂದಿಲ್ಲ ಎಂದು ತಮ್ಮ ತಮ್ಮ ಖಾತೆಗಳಲ್ಲಿ ಬರೆದುಕೊಂಡಿದ್ದಾರೆ. ಸಕಲ ಪೊಲೀಸ್ ಗೌರವಗಳೊಂದಿಗೆ ಮಸಣದ ಹೂವಾಗಿ ಅಪರ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸರಳ ಜೀವನ, ಸರಳ ವ್ಯಕ್ತಿತ್ವದ ಸೆಲೆಬ್ರಿಟಿ ಅಪರ್ಣ ಅವರು ನಮ್ಮಂಥ ಎಷ್ಟೋ ಕನ್ನಡ ನಿರೂಪಕರ ಸ್ಫೂರ್ತಿಯಾಗಿದ್ದರು. ಈ ಕನ್ನಡತಿ ಬಹುತೇಕ ಇವರನ್ನು ನೋಡಿ ಕನ್ನಡವನ್ನು ಪ್ರೀತಿಸಿದವರು ನಾವು. ಹೊರಡುವಂಥ ಧ್ವನಿಗೆ ಎಂಥವರು ಮಂತ್ರಮುಗ್ಧರು. ಆ ಪ್ರಸನ್ನತೆ, ಆ ಗಂಭೀರವಾಗಿದ್ದರೂ ಅರ್ಥವಾಗುವಂಥ ಅವರ ಕನ್ನಡ ಮಾತುಗಳನ್ನು ಕೇಳಿದ ಕಿವಿಗಳೇ ಧನ್ಯ. ಜೀವನದ ಯಾತ್ರೆಯನ್ನು ಸಾರ್ಥಕಗೊಳಿಸಿ ಓ ಕನ್ನಡತಿ, ನಿನಗಿಂದು ಭಕ್ತಿಪೂರ್ವಕ ಭಾವಪೂರ್ವಕ ಬೀಳ್ಕೊಡುಗೆ. ಹೋಗಿ ಬನ್ನಿ, ನಿಮ್ಮ ಯಾತ್ರೆ ನಿಮಗೆ ಮೋಕ್ಷವನ್ನುಂಟು ಮಾಡಲಿ ಅಂತ ಹೇಳ್ತಾ ಭಾರವಾದ ಹೃದಯದಿಂದ ಅಪರ್ಣ, ನಿಮ್ಮ ಧ್ವನಿ ಎಂದೆಂದಿಗೂ ಜೀವಂತ. ಸಾವು
ಕಣ್ಣು ಮುಂದೆ ಇದ್ದರೂ ಕೂಡ ಯಾರಿಗೂ ಹೇಳದೆ 1.5 ವರ್ಷ ದಂಪತಿಗಳಿಬ್ಬರು ಪಟ್ಟ ಕಷ್ಟಕ್ಕೆ ನಮ್ಮದೊಂದು ಹ್ಯಾಟ್ಸಪ್ ಅಂತ ಹೇಳ್ತಾ ಇಷ್ಟು ಹೊತ್ತು ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.